ಜನರ ಪರ ಇಲ್ಲ. ಅವರು ಮೇಲ್ವರ್ಗ ಅಂತ ಅಂದರೆ ಯಾರು ದುಡ್ಡಿರೋರಿದ್ದಾರೆ, ಯಾರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಮತ್ತು ಯಾರು ಬಲಿಷ್ಠರಿದ್ದಾರೆ ಅವ್ರ ಪರ ಇದ್ದಾರೆ. ಸಾಮಾನ್ಯ ಜನರ ಪರ ಇಲ್ಲ, ಮಾತನಾಡ್ತಾರಷ್ಟೇ. ಅವರು ಬಡವ್ರ ಪರ ಇರೋದು ಪಕ್ಷ ಕಾಂಗ್ರೆಸ್. ಸ್ವತಂತ್ರ ತಂತ್ರದಿಂದ ಕುಡಿಯೋಕ್ಕೆ ನೀರಿಲ್ಲದೆ ಇದ್ದಾಗ, ರಸ್ತೆ ಇಲ್ಲದೆ ಇದ್ದಾಗ, ರೈತರು ಜಮೀನಿಲ್ಲದೆ ಇದ್ದಾಗ ಎಲ್ಲ ಕಾರ್ಯಕ್ರಮ ಕೊಟ್ಕೊಂಡ್ಬಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. BJPಯವರು ಸ್ವತಂತ್ರಕ್ಕೂ ಹೋರಾಟ ಮಾಡಿದವರಲ್ಲ, ಅಥವಾ ಬಡವ್ರ ಪರ ಹೋರಾಟ ಮಾಡಿದವರಲ್ಲ, ಅಥವಾ ಅವರಿಗೆ ಆರ್ಥಿಕವಾಗಿ ಹಿಂದೆ ಇರ್ತಕ್ಕಂಥ ಯಾವುದೇ ಜನಕ್ಕೆ ಯಾವುದೇ ಆರ್ಥಿಕ ಸಬಲೀಕರಣ ಮಾಡಿದವಂಥವರಲ್ಲ, ಅಥವಾ ಮಹಿಳೆಯರಿಗೆ ಏನಾರ ವಿಶೇಷ ಕಾರ್ಯಕ್ರಮ ಕೊಟ್ಟವರಲ್ಲ, ಅಥವಾ ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ, ದಲಿತರಿಗೆ ಅಥವಾ ಹಿಂದುಳಿದವರಿಗೆ ಯಾರಿಗೂ ಕೊಟ್ಟವರಲ್ಲ. ಈಗ ಒಂದು ಏನಾಗುತ್ತೆ, ರೈತರಂದರೆ ಆಲ್ ಕಮ್ಯುನಿಟಿ ಬರುತ್ತೆ. ಅಲ್ಲೇನು ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ದಲಿತರು ಅಥವಾ ಬ್ಯಾಕ್ವರ್ಡ್ ಅಂತ ಬರಲ್ಲ. ರೈತರಂದರೆ ಎಂಟೈರ್ ಯಾವ್ಯಾವ ಕೃಷಿ ಮಾಡ್ತಾರೆ ಅವರೆಲ್ಲರಿಗೂ ರೈತರು ಅಂತೀವಿ. ಸೊ ಅವಾಗ ಬಹುಶಃ ನಮ್ಮ ರಾಜ್ಯದ ವ್ಯಾಪ್ತಿಗೆ ಹೇಳಿದ್ರೆ, ಸೊ ಹಳೆ ಮೈಸೂರಿನಲ್ಲಿ ಹೆಚ್ಚಿನ ರೈತರು ಮಾಡೋರು ಒಂದು 60-70% ಒಕ್ಕಲಿಗರು ಮಾಡ್ತಾರೆ, ಇನ್ನು ಉಳಿದವರು ಅದರ್ ಕಮ್ಯುನಿಟಿಯವ್ರು ಮಾಡ್ತಾರೆ. ಸೊ ಅಲ್ಲಿ ಆ ಕಡೆ ಹೋದಾಗ ಲಿಂಗಾಯತರು ಮಾಡ್ತಾರೆ, ಅದರ್ ಕಮ್ಯುನಿಟಿ ಸೊ ಎಲ್ಲ ಮಾಡ್ತಾರೆ. ಇಲ್ಲೇನೀಗ ಬ್ಯಾಕ್ವರ್ಡಲ್ಲಿ ಕೆಲವು ಸಣ್ಣ ಪುಟ್ಟ ಕಸುಬು ಮಾಡೋರು ಬಿಟ್ಟರೆ ಎಲ್ಲರೂ ರೈತರು ಮಾಡ್ತಾರೆ. ದಲಿತರು ಪ್ರತಿಯೊಬ್ಬರು ಜಮೀನು ಇಟ್ಕೊಂಡಿರೋರೇ ಇದ್ದಾರೆ, ಜಮೀನು ಇಟ್ಕೊಳ್ದಿರೋ ದಲಿತರಿಲ್ಲ. ಸೊ ಇದನ್ನು ಇವರು ವಿಂಗಡಣೆ ಮಾಡ್ಕೊಂಡು ಬೇರೆ ಬೇರೆ ಅರ್ಥನ ಕಲ್ಪಿಸ್ಕೊಂಡು ಮಾಡ್ಕೊಂಬಂದಿದ್ದಾರೆ. ಆಮೇಲೆ ಮಹಾತ್ಮ ಗಾಂಧಿ ಈ ನರೇಗಾ ಯೋಜನೆನ, ಮನ್ರೇಗಾನ ಇವರು ಫಸ್ಟ್ ಆಫ್ ಆಲ್ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ಫಾದರ್ ಆಫ್ ನೇಷನ್ ಅಂತ, ಸೊ ಇಡೀ ದೇಶ, ಇಡೀ ಪ್ರಪಂಚ ಗೌರವಿಸ್ತಕ್ಕಂಥ ವ್ಯಕ್ತಿ ಹೆಸರನ್ನ ಬದಲಾವಣೆ ಮಾಡ್ತಾರೆ ಅಂದರೆ ಇವರು ಎಂಥ ನೀಚರು ಅಂತ ಹೇಳಬೇಕು. ಫಸ್ಟ್ ಆಫ್ ಆಲ್ ಒಂದು ನಮಗೆ ಅವರಿಗೆ ಈ ಭೂಮಿ ಇರೋವರೆಗೂ ಬ್ರಿಟಿಷ್ನವರ ಸೊ ಇಂದ ನಮ್ಮನ್ನು ಹೊರಗೆ ತಂದು ನಮಗೆ ಕೊಟ್ಟಂಥ ಒಬ್ಬ ಪುಣ್ಯಾತ್ಮ ಇಡೀ ಪ್ರಪಂಚ ಒಪ್ಪುತ್ತೆ, ನಮ್ಮ ದೇಶ ಅಲ್ಲ. ಅವ್ರು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ಅವ್ರು ಅವತ್ತು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೂ ಆಗ್ಬೋದಾಯಿತು, ಇಲ್ಲದೆ ಸೊ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಅಂತ ಒಬ್ಬ ಮಹಾತ್ಮನ ಹೆಸರನ್ನ, ಸೊ ನಮ್ಮ ಮನಮೋಹನ್ ಸಿಂಗ್ ಅವರು ಇಟ್ಟಿದ್ದಂಥ ಹೆಸರನ್ನ ಫಸ್ಟ್ ಆಫ್ ಆಲ್ ತೆಗೆದಿರ್ತಕ್ಕಂಥದ್ದಕ್ಕೆ ಫಸ್ಟು ಕುಮಾರಸ್ವಾಮಿ ಮಾಡ್ತಾರಲ್ಲ. ಕುಮಾರಸ್ವಾಮಿ ಏನಾರ ಇವತ್ತು ಕೇಂದ್ರದಲ್ಲಿ ಸರ್ಕಾರ ಇಲ್ಲದೆ ಇದ್ರೆ, BJP ಜೊತೆ ಇಲ್ಲದೆ ಇದ್ರೆ ಸುಮ್ಮನೆ ಇರ್ತಿದ್ರೇನ್ರಿ? ಏನೆಲ್ಲ BJP ಕೆಡ್ತಾಗ ಉಗಿತಿದ್ರಿ. ಅವರ ಆಲಿ, ಅವ್ರ ತಂದೆ ಆಲಿ, ಸಣ್ಣ ಸಣ್ಣ ವಿಚಾರಕ್ಕೆ ಎಷ್ಟು ಮಾತಾಡೋರು ಹಿಂದೆ BJPನ. ಮೋದಿ ಗೆದ್ರೆ ಮತ್ತೆ ನಾನು ದೇಶ ಬಿಟ್ಟೋಯ್ತೀನಿ ಅಂತ ಹೇಳಿದಂಥವ್ರು ದೇವೇಗೌಡರು. ಇವತ್ತು ನೆನ್ನೆ BJP ಜೊತೆ ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಇವ್ರಿಗೆ ಏನು ನೈತಿಕ ಹಕ್ಕಿದೆ ಕುಮಾರಸ್ವಾಮಿ ಅವರಿಗೆ? ಸೊ ಅದು ಎರಡನೇದು, ಈ ಕೃಷಿ ಟೈಮ್ನಲ್ಲಿ 60 ದಿವಸ ನಿಲ್ಲಿಸಿದ್ದೀವಿ ಅಂತ ನೋಡ್ರಿ. 360 ದಿವಸನೂ ಯಾರಿಗೆ ಜಾಬ್ ಬೇಕೋ ಅವರು ಅವಕಾಶ ಇತ್ತು, ಕೂಲಿ ಮಾಡೋರಿಗೆ ಅವಕಾಶ ಇತ್ತು ನರೇಗಾದಲ್ಲಿ. ಸೊ ಕೃಷಿ ಟೈಮ್ನಲ್ಲಿ ಕೃಷಿಗೆ ತೊಡಗಿಸ್ಕೊಂಡಿದ್ದಾಗ ಮಾಡುವಂತ ಯಾರು ಕೇಳ್ತಿರ್ಲಿಲ್ಲ, ಆಪ್ಷನ್ಸ್ ಇತ್ತು, ಒತ್ತಡ ಇರಲಿಲ್ಲ. ಈಗ ನನ್ನ ಜಮೀನಲ್ಲಿ ನಾನು ಕೆಲಸ ನನ್ನ ಜಮೀನಿದೆ 100 ಎಕರೆ, ನನ್ನ ಜಮೀನಲ್ಲಿ 4 ಜನ ಬೇಕು ಕೆಲಸ, 4 ಜನ ಬೆಳೆಸ್ಕೊತೀನಿ. ಇನ್ನು 50 ಜನ ಕೆಲಸ ಇಲ್ಲದೆ ಇರೋರು ಮನ್ರೇಗಾದಲ್ಲಿ ಅನುಕೂಲ ಮಾಡ್ಕೊತಿದ್ರು, ಅವ್ರಿಗೆ ಜಾಬ್ ಸಿಗ್ತಿತ್ತು. ಸೊ ಗೊತ್ತಿತ್ತು ಅವ್ರಿಗೆ, ಎಲ್ಲ ಜೊತೆಲೆ ತಗೊಂಬರೋ ಎಲ್ಲ ಒಟ್ಟಿಗೆ ತೆಗ್ತಿತ್ತು. ಇದನ್ನು ರೀಸನ್ ಅಲ್ಲ, ಅದು 60 ದಿವಸ ತೆಗೆದಿರ್ತಕ್ಕಂಥ ರೀಸನ್. ಆಮೇಲೆ ಕೆಲಸನ ಪಂಚಾಯತಿ ಮೆಂಬರು ಸೆಲೆಕ್ಟ್ ಮಾಡಬೇಕಾಯ್ತು, ಅದಿಲ್ಲ ಈಗ. ಗ್ರಾಮ ಪಂಚಾಯತಿ ಮೆಂಬರು ಯಾವ ಕೆಲಸ ಆಗಬೇಕು ಅನ್ನೋದು ಕ್ರಿಯಾ ಯೋಜನೆ ಅವ್ರು ಮಾಡ್ತಿದ್ರು. ಜೊತೆಗೆ ಯಾರಾದರೂ ಒಬ್ಬ ಅವನು ಬದ ಹಾಕೋಬೇಕು ಅಂತ ಅಂದರೆ ಅವರು ಹೊಲದಲ್ಲೇ ಬದ ಹಾಕೊಂಡು ಅದಕ್ಕೆ ದುಡ್ಡು ಸಿಕ್ತಿತ್ತು, ಅವರೊಬ್ಬದಲ್ಲೇ ಒಂದು ಸಣ್ಣ ಕಟ್ಟೆ ಮಾಡ್ಕೊಂಡು ಅದರಲ್ಲಿ ದುಡ್ಡು ಸಿಕ್ತಿತ್ತು. ಸೊ ಇವತ್ತು ಅದು ಯಾವ ಸ್ಕೀಮು ಇಲ್ಲ. ಯಾವ ಪಂಚಾಯತಿಲಿ ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡುತ್ತೆ. ಆ ಒಂದು ನೋಟಿಫಿಕೇಶನಲ್ಲಿ ಮಾತ್ರ ಮಾಡಬೇಕು ಅಂತಿದೆ. ಅದರಲ್ಲೇನು, ಸೊ ಮೊದಲು ಈ ಇದಕ್ಕೆಲ್ಲ 90-10 ಇತ್ತು, ಈಗ 60-40 ಮಾಡಿದ್ದಾರೆ. ಈಗ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೋ, ಎಷ್ಟು ಕೆಲಸಕ್ಕೆ 0 ಅಂತ ಹೇಳ್ಬೋದು. ಗ್ರಾಮ ಪಂಚಾಯತಿನಲ್ಲಿ ಮನ್ರೇಗಾ 0 ಈಗ.
ಸೊ ನೆಕ್ಸ್ಟ್ ಏನು, ಕೇಂದ್ರ ಸರ್ಕಾರ ಏನಾದ್ರು ಘೋಷಣೆ ಮಾಡಿದ್ರೆ ಅಥವಾ ಯಾವುದೋ ನಮ್ಮಲ್ಲಿ ಈಗ 38 ಗ್ರಾಮ ಪಂಚಾಯತಿ ಇದೆ. 38 ಗ್ರಾಮ ಪಂಚಾಯತಿ 10 ಗ್ರಾಮ ಪಂಚಾಯತಿ ಕೊಡ್ಬೋದು, 20 ಕೊಡ್ಬೋದು, 5 ಕೊಡ್ಬೋದು. ಉಳಿದದ್ದು ಯಾವುದೋ ಜಿಲ್ಲೆ ಕೊಟ್ಟಿದ್ದೀವಿ, ಇವತ್ತು ನಿಮ್ಮ ತಾಲೂಕು ಕೊಡಲ್ಲ ಅಂತ ಹೇಳ್ಬೋದು. ಈ ವರ್ಷ ಯಾವುದು ನಿಖರವಾಗಿಲ್ಲ. ಹಿಂದೆ ಏನಿತ್ತು, ಪ್ರತಿ ಗ್ರಾಮ ಪಂಚಾಯತಿ ರಾಷ್ಟ್ರದ ಇರ್ತಕ್ಕಂಥ ಎಲ್ಲಾ ಗ್ರಾಮ ಪಂಚಾಯತಿನಲ್ಲೂ ಮನ್ರೇಗಾ ಮಾಡ್ಬೋದಾಯ್ತು. ಇವತ್ತು ಆ ಥರದ್ದಿಲ್ಲ. ಸೊ ಅದಕ್ಕೋಸ್ಕರ ಒಂದು ನೇಮ್ ಬದಲಾವಣೆ ಮಾಡಿರ್ತಕ್ಕಂಥದ್ದೇ ಮಹಾ ಅಪರಾಧ. ಇವತ್ತು ಮುಂದೆ ಇವರು ನಮ್ಮ ಎಲ್ಲ ಸರ್ಕಾರಿ ಕಚೇರಿನಲ್ಲಿ ನಾವು ಮಹಾತ್ಮ ಗಾಂಧಿ ಫೋಟೋ ಇಟ್ಕೊಂಡಿದ್ದೆ, ಅದನ್ನು ತೆಗಿಬೋದು ಇವರು. ಅದನ್ನು ತೆಗೆದಿವ್ರು ಯಾರೋ ಸಂಘ ಪರಿವಾರದವ್ರನ್ನ ಫೋಟೋ ಹಾಕ್ಬಿಡ್ಬೋದು. ಯಾರಿಗೆ ಗೊತ್ತಿವ್ರಿ ಏನು ಮಾಡಲ್ಲ ಅಂತ ಯಾರಿಗೆ ಗೊತ್ತಿದೆ? ಈ ದೇಶ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ನಾಳೆ ಅಂಬೇಡ್ಕರ್ದವ್ರು ತೆಗಿಬೋದು ಇವರು. ಮಹಾತ್ಮ ಗಾಂಧಿಯವ್ರನ್ನೇ ತೆಗೆದ ಮೇಲೆ ಅಂಬೇಡ್ಕರ್ನ ತೆಗಿಯಲ್ಲ ಅಂತ ಇವ್ರನ್ನ ಯಾವ ಗ್ಯಾರಂಟಿ ಇವ್ರದ್ದು? ಸಮಯ ಕ್ರಮೇಣ ಏನು ಬೇಕಾದ್ರೂ ಇವ್ರು ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಇವತ್ತು ಅದನ್ನ ನಮ್ಮ ಜನತಾದಳದ ಒಂದು ಮಂತ್ರಿಗೋಸ್ಕರ ರಾಷ್ಟ್ರದ ಹಿತವನ್ನೇ ಮರೆಯುವಂಥ ಮಟ್ಟಕ್ಕೆ ನಮ್ಮ ಕುಮಾರಸ್ವಾಮಿಯವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ. ದುರಾದೃಷ್ಟ. ಈ ದೇಶದಲ್ಲಿ ನಮ್ಮ ಮುಂದೆ ಹೋರಾಟ ಮಾಡೋಕ್ಕೆ ಅನಿವಾರ್ಯ. ನಾವು ಪಾರ್ಲಿಮೆಂಟ್ ಅಂತೇಳಿ ಪ್ರತಿಭಟನೆ ಮಾಡಿದ್ದೀವಿ. ಆಮೇಲೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಯಾವುದೇ ಮಹತ್ತರ ಯೋಜನೆಯನ್ನು ಬದಲಾವಣೆ ಮಾಡೋದಿದ್ರೆ ಆಮೇಲೆ ರಾಜ್ಯದ ಶೇರ್ ಇದ್ಮೇಲೆ ರಾಜ್ಯನ ಕೇಳಬೇಕು. ಅದು 1% ಇರಲಿ, 40% ಇರಲಿ, ರಾಜ್ಯದ ಶೇರ್ ಇದ್ಮೇಲೆ ರಾಜ್ಯದ ಇರ್ತಕ್ಕಂಥ ಸರ್ಕಾರಗಳ ಒಪಿನಿಯನ್ ಕೇಳಬೇಕು. ಅದನ್ನು ಏನೂ ಕೇಳದಲೆ ಇವರು ತೀರ್ಮಾನ ತಗೊಂಡ್ರೆ, ಇವತ್ತು ಯಾವುದು ಮೊನ್ನೆ ಮೋದಿಯವರು ಬಂದು ಓಪನ್ ಮಾಡಿದ್ರಲ್ಲ ಇದು ಟ್ರೈನ್, ಮೆಟ್ರೋ ಓಪನ್ ಮಾಡಿದ್ರಲ್ಲ, 55%. ಆದರೆ 87% ನಾವೇ ಕಟ್ಟಿದ್ದೀವಿ, 13% ಕಟ್ಟಿದ್ದಾರೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ? ಇವತ್ತು JJM ಜಲ್ದಾರೆ ದುಡ್ಡೇ ಕೊಡ್ತಾ ಇಲ್ಲ. ನೀವೇ ಮಾಡ್ಕೊಳ್ಳಿ ಅಂತವ್ರೆ. ಘೋಷಣೆ ಅವ್ರದ್ದು, ಬಟ್ ನೀವೇ ಮಾಡ್ಕೊಳ್ಳಿ. 50% ಅಂದ್ಮೇಲೆ ಕೊಡ್ಬೇಕಲ್ಲ. ಅದನ್ನ ಕ್ರಮ ನಿಯಮ ತರಲಿ, ಯಾರು ಬೇಡ ಅಂತಾರೆ. ಆಮೇಲೆ ಆ ಥರದನ್ನ ಕ್ರಮ ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರಕ್ಕೂ ಅವಕಾಶ ಇದೆ, ರಾಜ್ಯ ಸರ್ಕಾರಕ್ಕೂ ಅವಕಾಶ. ಸೊ ಆಲ್ಮೋಸ್ಟ್ ಆಲು ಈ ಮನ್ರೇಗಾದಲ್ಲಿ ಕೆಲಸ ಮಾಡ್ದಲೇ ಬಿಲ್ ಆಗಂತನ ಖಂಡಿತ ಅವಕಾಶಗಳಿಲ್ಲ, ಕ್ರಮ ಆಗುತ್ತೆ. ಇವರು ಇಂದಿದ್ದಾಗ ಇವ್ರು ಪರ ಮಾತಾಡ್ತಿರಲ್ಲ, ಹೆಂಗೆ ಅವತ್ತು